ಹಿತ್ತಲಗೆಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ವಿಧವಾದಂತಹ ಮನೆ ಮದ್ದುಗಳನ್ನು ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತೇನಪ್ಪ ವಿಶೇಷ, ಮಧ್ಯಾಹ್ನ ನಮಗೆ ನೋಡಲಿಕ್ಕೆ ವಿಶೇಷವಾದಂತಹ ಮನೆ ಮದ್ದು ಯಾವ ಕಾಯಿಲೆಗೆ ಅಂತೀರ? ಕಾಯಿಲೆಗಂತೂ ಖಂಡಿತ ಅಲ್ಲ ಸ್ವಾಮಿ. ಬೇಸಿಗೆ ಬಂತು, ಬೇಸಿಗೆಯಲ್ಲಿ ಫೇಸ್ ಕೇರ್ ಹೇಗೆ ಮಾಡ್ಕೋಬೇಕು? ಬೇಸಿಗೆ ಬಂತು ಅಂದರೆ ಅರಳ್ತಕ್ಕಂತಹ ತಾವರೆ ಹೂವು ಅಥವಾ ಗುಲಾಬಿ ಹೂವು ಬಾಡಿ ಹೋಗ್ತಕ್ಕಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಯುವತಿಯರಂತೂ, ಹುಡುಗಿರು ಯುವತಿಯರಂತೂ ತುಂಬ ಟೆನ್ಷನ್ ಆಗಿಬಿಡ್ತಕ್ಕಂಥದ್ದು. ಸನ್ಸ್ಕ್ರೀನ್, ರೋಷನ್ ಹಚ್ಚೋದೇನು, ಜೆಲ್ ಹಚ್ಚೋದೇನು, 4 ಸಲ ಮುಖ ತೊಳೆಯೋದೇನು, ಅನೇಕ ವಿಧವಾದಂತಹ ಎಕ್ಸ್ಟ್ರಾ ಕೇರನ್ನು ನಾವು ತೊಗೊಳ್ತೀವಿ ಅಂತ ಅಂದ್ಕೊಂಡು ಅದು ಸೂಡೋ ಕೇರ್ ಆಗಿಬಿಟ್ಟು ಮುಖ ಇನ್ನಷ್ಟು ಹಾಳಾಗ್ಬಿಡುತ್ತೆ. ಸನ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನಾಟ್ ಯುವರ್ ಎನಿಮಿ ಅಂತಕ್ಕಂಥದ್ದು ನೀವಿನ್ನೂ ಅರ್ಥ ಮಾಡ್ಕೊಳ್ಬೇಕು. ಗೋವಾನಂತಹ ಊರುಗಳಲ್ಲಿ, ರಾಜ್ಯಗಳಲ್ಲಿ ಬೇರೆ ದೇಶಗಳಿಂದ ಬಂದು ಬೀಚಿನ ಪಕ್ಕ ಬಿದ್ದಿರ್ತಾರೆ. ನಾವು ಅವ್ರನ್ನ ನೋಡಿ ಅಪಹಾಸ್ಯ ಮಾಡ್ತೀವಿ, ನಗ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಭಾರತೀಯ ಶ್ರೇಷ್ಠ ಭೂಮಿಯಲ್ಲಿ ಆ ಬಿಸಿಲಿನ ಪ್ರಖರತೆ ಎಷ್ಟು ಪ್ರಮುಖವಾಗಿದೆ. ಆ ಅಲ್ಟ್ರಾ ವೈಲೆಂಟ್ ರೇಸಿಂದ ಅನೇಕ ವಿಧಂತಹ ಕಾಯಿಲೆಗಳು ನಮಗೆ ತಡೆ ಹಿಡಿತೀವಿ. ನಮ್ಮ ಚರ್ಮ ಸ್ವಾಸ್ಥ್ಯವಾಗಿರಬೇಕು, ಚೆನ್ನಾಗಿ ಬೆವರಬೇಕು. ಪ್ರಕೃತಿದತ್ತವಾದಂತಹ ವರ ನಮಗೆ ಈ ಬೇಸಿಗೆಯಲ್ಲಿ ಬರ್ತಕ್ಕಂತಹ ಬಿಸಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನೀವು ಸನ್ಸ್ಕ್ರೀನ್, ಲೋಷನ್ನು, ಜೆಲ್ಸ್ನ ನೀವು ಕವರ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಚರ್ಮದ ಕ್ಯಾನ್ಸರ್ವರೆಗೂ ಹೆದರಿಸ್ತಾ ಇಲ್ಲ ನಾನು, ಎಚ್ಚರಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ವೈದ್ಯನಾಗಿ ನನಗಿರೋದ್ರಿಂದ ಕಳಕಳಿಯಾಗಿ ನಿಮಗೆ ಹೇಳ್ತಿದ್ದೀನಿ. ಕೃತಕವಾಗಿರ್ತಕ್ಕಂಥದ್ದು ಮುಖಕ್ಕೆ ದಯವಿಟ್ಟು ಏನನ್ನು ಉಪಯೋಗಿಸಬೇಡಿ. 4 ಸೆಕೆಂಡ್ ಖುಷಿ ಕೊಡುತ್ತೆ, ತುಂಬ ನೋಡೋ ಗ್ಲ್ಯಾಮರಸ್ ಆಗಿ ಕಾಣ್ತೀವಿ. 40 ವರ್ಷ ಜೀವನ ನೀವು ಓಡಾಡಬೇಕಾಗತ್ತೆ ನೀವು ಈ ಕೃತಕವಾದಂತಹ ಸೌಂದರ್ಯ ವರ್ಧಕಗಳಿಗೆ ಮೊರೆ ಹೋದರೆ ಅಂತಕ್ಕಂಥದ್ದು. ನ್ಯಾಚುರಲ್ ರೆಮಿಡಿ ಏನು ಅಂತೀರಾ? ಅನೇಕ ವಿಧವಾದಂತಹ ಟೆಕ್ನಿಕ್ಸ್ ಇದೆ, ಸ್ವಲ್ಪ ಕಷ್ಟಪಡಬೇಕು. ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ನೋ ಗೇನ್ ವಿತೌಟ್ ಪೇಯ್ನ್ ಅಂತ. ಇನ್ನೂ ಒಂದು ಮಾತು ಹೇಳ್ತೀವಿ, ಹಾರ್ಡ್ ವರ್ಕ್ ಇಸ್ ದ ಹೈವೇ ಟು ಸಕ್ಸಸ್ ಅಂತ. ಸೊ ಕೈ ಕಸಾದ್ರೆ ಬಾಯಿ ಮೊಸರು ಅಂತ ಕರಿತೀವಲ್ರಿ, ಹಾಗೆ ಕಷ್ಟನೇ ಪಡೆದೆ ಸುಮ್ಮನೆ ಹಂಗೆ ದುಡ್ಡು ಕೊಡ್ತೀವಿ. ಈಸಿ ಮನಿ, ಈಸಿ ಫುಡ್ಡು, ಈಸಿ ಕಾಸ್ಮೆಟಿಕ್ ಅಂತ ತೊಗೊಂಡಾಗ ಈಸಿ ಡಿಸೀಸ್ ಕೂಡ ನಾವು ನಮ್ಮನ್ನು ಸಬ್ಜೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ ಆಗಿಬಿಡುತ್ತೆ. ಸೊ ಫೇಸ್ ಕೇರ್ ಏನು ಮಾಡಬೇಕು ಸಮ್ಮರಲ್ಲಿ? ಭಾಳ ಸಿಂಪಲ್ ಟಿಪ್ಸು, ಟಕ್ ಗುರ್ತು ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ನೀರಿಗೆ, ತಣ್ಣೀರಿಗೆ, ಲೂಕ್ ವಾಮ್ ಕಂಡೀಷನ್, ರೂಮ್ ಟೆಂಪ್ರೇಚರ್ ನೀರಿಗೆ ಗುಲಾಬಿ ದಳಗಳನ್ನ ಹಾಕಲ್ತಕ್ಕಂಥದ್ದು. ಸ್ವಲ್ಪ ಸಂಪಿಗೆ ಹೂವಿನ ಸೆಪಲ್ಸ್ ಅಥವಾ ಹೂವಿನ ದಳಗಳನ್ನ ಅದಕ್ಕೆ ಹಾಕ್ತಕ್ಕಂಥದ್ದು. ಗುಲಾಬಿ ಮತ್ತು ಸಂಪಿಗೆ ಹೂವು ಡೆಫಿನೆಟ್ಲಿ ಬೇಸಿಗೆಯಲ್ಲಿ ಸಿಗುತ್ತೆ. ಇದಕ್ಕೇನೂ ಖರ್ಚು ಮಾಡಬೇಕಾಗಿಲ್ಲ, ಜಾಸ್ತಿ ಕಷ್ಟ ಅಂತೂ ಇಲ್ಲ, ಐಡೆಂಟಿಫಿಕೇಷನ್ ಸಮಸ್ಯೆನೇ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ದ್ರವ್ಯ. ಇದನ್ನು ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ಅದು ಹಾಗೇ ಇರಲಿ. ಆ ನೀರನ್ನು ಫಿಲ್ಟರ್ ಮಾಡಿ ಆ ನೀರನ್ನು ಮೇಲಿಂದ ಮೇಲೆ ಫೇಸ್ಗೆ ಸ್ಪ್ಲ್ಯಾಶ್ ಮಾಡ್ತಕ್ಕಂಥದ್ದು, ಫೇಸ್ನ ವಾಶ್ ಮಾಡ್ತಕ್ಕಂಥದ್ದು ಭಾಳ ಸಿಂಪಲ್ಲಾಗಿ ಇದನ್ನು ಟ್ರೈ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ಲಸ್ಟರ್ ಆಗುತ್ತೆ, ಸ್ಕಿನ್ ಪೋರ್ಸ್ ಓಪನ್ ಆಗುತ್ತೆ, ಚೆನ್ನಾಗಿ ಬೆವರು ಬರುತ್ತೆ. ಆ ಸೂರ್ಯನ ಕಿರಣ ನಿಮ್ಮ ಮುಖದ ಮೇಲೆ ಬಿದ್ದರೂ ಟ್ಯಾನ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬೆಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ಎಳ್ಳೆಣ್ಣೆ ಆ್ಯಂಡ್ ಅರಿಶಿನ. 1 ರಿಂದ 2 ಚಿಟಿಕೆ ಅರಿಶಿನ, ಸುಮಾರು ಅರ್ಧ ಚಮಚದಷ್ಟು ಎಳ್ಳೆಣ್ಣೆ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ತಕ್ಕಂಥದ್ದು, ಚೆನ್ನಾಗಿ ಹಚ್ಚಿ ಬೆಳಗ್ಗೆ ಸ್ನಾನ ಆದ ಮೇಲೆ ಮುಖಕ್ಕೆ ಮಸಾಜ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಈ ವಾಟರ್ನ ಸ್ಪ್ಲ್ಯಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು. ಸಿಂಪಲ್ ಆಗಿ ಒಂದು ವಾಷಿಂಗ್, ಸ್ಪ್ಲ್ಯಾಶಿಂಗು, ಸಿಂಪಲ್ ಆಗಿರ್ತಕ್ಕಂಥ ಮಸಾಜ್ ವಿತ್ ಪ್ಲೇನ್ ಜಿಂಜಲಿ ಆಯಿಲ್ ಆ್ಯಂಡ್ ಟರ್ಮರಿಕ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಆಸ್ ಎ ಫೌಂಡೇಶನ್ ಅಂತ. ಒಂದು ಒಳ್ಳೆ ಫೇಸ್ ಪ್ಯಾಕ್ ಬೇಕಲ್ಲ ಸರ್? ಮನೇಲಿರ್ತೀವಿ, ಸಾಯಂಕಾಲ ದಣದು ಬಂದಿರ್ತೀವಿ, ಫೇಸ್ ತುಂಬ ಫ್ರೆಶ್ ಅನಿಸ್ಬೇಕು. ಬೆಳಗ್ಗೆ ಮುಖ ತುಂಬ ಬಿಸಿಲಿಗೆ ಒಡ್ಬಿಟ್ಟಿರ್ತೀವಿ, ಸುಟ್ಟೋದಂಗೆ ಆಗಿಬಿಟ್ಟಿರುತ್ತೆ, ಬಾಡಿ ಹೋದ ಕಮಲದಂತೆ ಆಗಿಬಿಡುತ್ತೆ ಮುಖ. ಅಂತಹ ಮುಖಕ್ಕೆ ಚೈತನ್ಯಪೂರ್ವಕವಾಗಿ, ಲಸ್ರಸ್ ಆಗಿ, ಬ್ರೈಟಾಗಿ, ಅಟ್ರಾಕ್ಟಿವ್ ಆಗಿ, ಸಾಫ್ಟ್ ಆ್ಯಂಡ್ ಸಪಲ್ ಸ್ಕಿನ್ ಬರಬೇಕು ಅಂದರೆ ಏನು ಮಾಡಬೇಕು? ರೆಮಿಡಿ ನಿಮ್ಮ ಮುಂದೆ ಇಲ್ಲಿದೆ. ಟರ್ಮರಿಕ್, ನೀಮ್, ಸ್ಯಾಂಡಲ್, ತುಳಸಿ, ಆಲೋವೆರಾ 5 ರೀ. ಇವು 5 ಇಟ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಎಲ್ಲವೂ ಸಮ ಪ್ರಮಾಣ ಇರಲಿ. ಸ್ವಲ್ಪ ಆಲೋವೆರಾವನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಸೊ ದ್ಯಾಟ್ ಆ ಜಿಗುಟು ಆ ಆಲೋವೆರಾ ಇದೆಯಲ್ಲ, ಅದು ದಟ್ ಆ್ಯಕ್ಟ್ಸ್ ಆಸ್ ಎ ಬೈಂಡಿಂಗ್ ಏಜೆಂಟ್ ಅಂತಕ್ಕಂಥದ್ದು. ಇದನ್ನು ಫುಲ್ ಫೇಸ್ಗೆ, ಮೂಗಿನಿಂದ ಕಿವಿಯ ಕಡೆಗೆ ಬರ್ತಕ್ಕಂಥ ದೃಷ್ಟಿಕೋನದಲ್ಲಿ ಸ್ವಲ್ಪ ದಪ್ಪಕ್ಕೆ ಇರಲಿ. ಈ ಲೇಪನ ಅಥವಾ ಫೇಸ್ ಪ್ಯಾಕ್ ಅಂತದೇನು ಕರಿತೀವಿ, ಸ್ವಲ್ಪ ದಪ್ಪಗೆ ಇರಲಿ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು. ಸರ್, ಪುಟ್ಟ ಹುಡುಗಿ ಮಾಡ್ಕೊಳ್ಬೋದಾ? ಮಧ್ಯಮ ವಯಸ್ಸದ ಮಗು ಮಾಡ್ಕೋಬೋದಾ? ಅಡೋಲೆಸೆಂಟ್ ಕಿಡ್ ಮಾಡ್ಕೋಬೋದಾ? ಟೀನೇಜರ್ ಮಾಡ್ಕೋಬೋದಾ? ಮಧ್ಯ ವಯಸ್ಸಿನ ಮಹಿಳೆ ಮಾಡ್ಕೋಬೋದಾ? ಏಜ್ಡ್, ನಾವೇನು ತುಂಬ ವಯಸ್ಕ ಮಹಿಳೆ ಅಂತ ಕರಿತೀವಿ, ಆಕೆ ಮಾಡ್ಕೊಳ್ಬೋದಾ? ಎಲ್ಲ ಗೆಳತಿಯರು, ಎಲ್ಲ ವಯಸ್ಸಿನ ಮಹಿಳೆಯರು, ಅತ್ಯಂತ ಚಿಕ್ಕ ವಯಸ್ಸಿನಿಂದ ಜಾಸ್ತಿ ವಯಸ್ಸಾದವರು, 60, 70, 80 ಇಯರ್ಸ್ ಆದವರು ಕೂಡ
ಈ ಫೇಸ್ ಪ್ಯಾಕನ್ನು ನಿಮಗೆ ನೀವೇ ಹಾಕ್ಕೊಳ್ಬೋದು, ಮಾಡ್ಕೊಳ್ಬೋದು. ಇದಕ್ಕೆ ಗುಲಾಬಿ ಹೂವಿನ ದಳಗಳನ್ನು ಕೂಡ ಬೆರೆಸ್ಕೊಳ್ಬಹುದು. ಇದನ್ನು ಅಪ್ಲೈ ಮಾಡಿ ಬಿಟ್ಬಿಡಿ. ಈಗ ಹೇಳ್ತಕ್ಕಂಥ ಸಿಂಪಲ್ ಫೇಸ್ ಪ್ಯಾಕು 20-30 ನಿಮಿಷ ಆದಮೇಲೆ ಮುಖ ಬಿಗಿಯೋಕ್ಕೆ ಶುರು ಆಗುತ್ತೆ, ಎಳೆಯೋಕ್ಕೆ ಶುರು ಆಗುತ್ತೆ. ಇನ್ನೇನಪ್ಪ ತಡ್ಕೊಳಕ್ಕಾಗಲ್ಲ, ಅಷ್ಟು ಟೈಟ್ನೆಸ್ ಬರುತ್ತೆ ಅಂತ. ವ್ಯಾಲ್ಯೂ ಆ್ಯಡೆಡ್ ಎಫೆಕ್ಟ್ ಏನು ಗೊತ್ತಾ? ಫೇಸ್ ಲಿಫ್ಟಿಂಗ್ ಅಂತ ಕರಿತೀವಿ. ಮುಖ ಜೋತ್ ಬಿದ್ದುಬಿಟ್ಟಿದೆ, ತುಂಬ ಸುಕ್ಕಾಗ್ಬಿಟ್ಟಿದೆ, ಲಸ್ಚರ್ ಇಲ್ಲದೆ ಇದೆ, ನಮ್ಮ ಮುಖ ಕಾಂತಿಯುಕ್ತವಾಗಿರಬೇಕು, ಬ್ರೈಟ್ ಆಗಿರಬೇಕು ಅಂತಕ್ಕಂಥ ಏನು ಹೆಬ್ಬೈಕೆ ನಾವೆಲ್ಲ ಇಟ್ಕೊತೀವಿ, ಅದು ಒಂದು ಫ್ರೀಯಾಗಿ ಕೂಡ ಆ್ಯಕ್ಟಿವಿಟಿ ಮಾಡುತ್ತೆ. ಒಂದು ಸಿಂಪಲ್ ಮನೆ ಮದ್ದು ಅನೇಕ ವಿಧವಾದಂಥ ರೀತಿಯಲ್ಲಿ ಅನೇಕ ಇನ್ನಿತರ ಸಮಸ್ಯೆಗಳು ಕೂಡ ಸಕ್ಸಸ್ಫುಲ್ಲಾಗಿ ಟ್ರೀಟ್ಮೆಂಟು ನಿಮಗೆ ನೀವೇ ನಿಮ್ಮ ಹಂತದಲ್ಲಿ ಮಾಡ್ಕೊಳ್ತಕ್ಕಂಥ ರೆಮಿಡೀಸು ನಾವು ನಿಮ್ಗೆ ಹೇಳ್ತಾ ಬರ್ತಿದ್ದೀವಿ. ಸಿಂಪಲ್ಲಾಗಿ ಮಹಿಳೆಯರು ಇನ್ನೂ ಒಂದು ಸಿಂಪಲ್ ಫಾರ್ಮುಲಾನ ನೀವು ಟ್ರೈ ಮಾಡ್ಬೋದು. ಏನಪ್ಪ ಇದು? ಮುಖಾನ ಯು ಹ್ಯಾವ್ ಟು ಗೇರ್ ಅಪ್ ಟು ದ ಕರೆಂಟ್ ಸಿಚುವೇಶನ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ಇವತ್ತಿನ ಪರಿಸ್ಥಿತಿಗೆ ನನಗೆ ನಾನು ಸಿದ್ಧನಾಗಿರಬೇಕು, ಐ ಶುಡ್ ಬಿ ಸುಸಜ್ಜಿತನಾಗಿರಬೇಕು. ಸಿಂಪಲ್ ಆಗಿರ್ತಕ್ಕಂಥ ಹಾಲಿನ ಕೆನೆ ರೀ. ಹಾಲಿನ ಕೆನೆ ಸ್ವಲ್ಪ ಅರಿಶಿನ ಚೆನ್ನಾಗಿ ಬ್ಲೆಂಡ್ ಮಾಡ್ತಕ್ಕಂಥದ್ದು. 3-4 ನಿಮಿಷ ಅದನ್ನು ಅಂತರ್ಗತ ಆಗಬೇಕು. ಇಂಟರ್ ಮಿಕ್ಸಿಂಗ್ ಅಂತ ಏನು ಕರಿತೀವಿ, ಅದನ್ನು ಮಾಡಬೇಕು. ಮುಖಕ್ಕೆ ಹಾಕಿ ಮಸಾಜ್ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕು. ಎಷ್ಟು ಹೊತ್ತು ಮಸಾಜ್ ಮಾಡಬೇಕು? 3-5 ನಿಮಿಷ. ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಮಗೆ ಹೋಟೆಲ್ಗೆ ಹೋಗೋಕ್ಕೆ ಟೈಮ್ ಇರುತ್ತೆ, ಸಿನಿಮಾಗೆ ಹೋಗೋಕ್ಕೆ ಟೈಮ್ ಇರುತ್ತೆ, ಶಾಪಿಂಗ್ ಹೋಗೋಕ್ಕೆ ಟೈಮ್ ಇರುತ್ತೆ. ಡೆಫಿನೆಟ್ಲಿ ನಾವು ನಮ್ಮ ಸೌಂದರ್ಯವನ್ನು, ನಮ್ಮ ಆಂತರಿಕವಾದಂತಹ ಸ್ವಸ್ಥತೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂದರೆ ನೋ ಗೇನ್ ವಿತೌಟ್ ಪೇಯ್ನ್ ಅಂತಕ್ಕಂತಹ ಪದವನ್ನು ಸಹಸ್ರಾರು ಬಾರಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಳೇಬೇಕು, ಕಷ್ಟಪಡಬೇಕು. ಆಗಷ್ಟೇ ಸೌಂದರ್ಯ ನಿಮ್ಮದಾಗುತ್ತೆ ಅಂತಕ್ಕಂಥ ಮಾತು. ಮೋಸ್ಟ್ ಇಂಪಾರ್ಟೆಂಟು ಇದೆಲ್ಲ ಹೇಳಿದ್ನಲ್ವಾ, ಓರಲ್ ಕೇರ್ ಕೂಡ ಇಂಪಾರ್ಟೆಂಟು. ಮುಖ ಲಸ್ಚರಸ್ ಆಗಿರಬೇಕು. ಬೇಸಿಗೆಯ ಬಿಸಿ ಧಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೂರ್ಯ ಕೂಡ ಆಗಲೇ ಹೇಳ್ತಿದ್ದೆ, ಈಸ್ ಅವರ್ ಫ್ರೆಂಡ್ ಅಂತಕ್ಕಂಥದ್ದು. ಆ ಫ್ರೆಂಡ್ ಸೂರ್ಯ ತುಂಬ ಪ್ರಖರವಾಗಿ ತನ್ನ ಬೆಳಕನ್ನು ಚೆಲ್ತಾ ಇದ್ದಾನೆ, ತೀಕ್ಷ್ಣವಾಗಿದೆ ಅವನ ಕಿರಣಗಳು ಅಂದಾಗ ನಾವು ಇಂಟರ್ನಲ್ ಹೈಡ್ರೇಷನ್ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೋಬೇಕು. ಸುಮ್ಮನೆ ಈಚೆ ಕಡೆ ಸೌಂದರ್ಯ ಮಾಡ್ಕೊಂಡ್ಬಿಡ್ತೀನಿ ಸಾರ್ ಅಂದರೆ ಸೋರ್ತಾ ಇರತಕ್ಕಂಥ, ನೀರು ಸೋರ್ತಕ್ಕಂಥ ಗೋಡೆಗೆ ಒಳಗಿಂದ ಪೇಂಟ್ ಹಚ್ಚತಕ್ಕಂಥ ಕೆಲಸ ಮಾತ್ರ ಮಾಡಿದ್ರೆ ಸಾಲಲ್ಲ. ಆ ಕಡೆಯಿಂದ ಸುರುಕಿ ಹಾಕ್ತಕ್ಕಂಥ ಅಥವಾ ಪ್ಲಾಸ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಕೂಡ ಭಾಳ ಪ್ರಮುಖವಾದಂಥ ಆಸ್ಪೆಕ್ಟ್ ಅಂತ. ಸೊ 3 to 4 ಲೀಟರ್ಸ್ ಆಫ್ ವಾಟರ್ ಆರ್ ಎಳನೀರು ಆರ್ ಮಜ್ಜಿಗೆ, ಪ್ರಿಫರಬಲಿ ಎಳ್ನೀರು ಈಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಟು ಬಿ ಕನ್ಸ್ಯೂಮ್ಡ್ ಆಸ್ ಎ ಓರಲ್ ಲಿಕ್ವಿಡ್. ಆಂತರಿಕ ಪೇಯ ಅಥವಾ ಪಾನೀಯ ರೂಪದಲ್ಲಿ ಎಳ್ನೀರಿಗಿಂತ ಶ್ರೇಷ್ಠವಾದಂತಹ ಪೇಯ ಬೇಸಿಗೆಯಲ್ಲಿ ಇನ್ನೊಂದಿಲ್ಲ ಅಂತ. ನಾವೇನು ಮಾಡ್ತೀವಿ ಗೊತ್ತಾ? ಕೆಟ್ಟ ಅಭ್ಯಾಸ, ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿತಕ್ಕಂಥದ್ದು. ಬೇಕಾಗಿರ್ತಕ್ಕಂಥ ಪಲ್ಪೆಲ್ಲ ಫಿಲ್ಟರ್ ಮಾಡಿ ಬಿಸಾಕ್ತಾನೆ. ಸತ್ವರಹಿತವಾದಂತಹ ಜ್ಯೂಸಿಗೆ ವಿಷಕಾರಿಯಾದಂತಹ ಸಕ್ಕರೆಯನ್ನು ಬೆರೆಸ್ಕೊಂಡು ನಾವು ಕುಡಿದು ಏನೋ ಎನರ್ಜೈಸ್ ಆಗಿಬಿಟ್ಟಿದ್ದೀವಿ ಅಂತಕ್ಕಂಥ ತಪ್ಪು ಪರಿಕಲ್ಪನೆ ಇರ್ತೀವಿ. ಇಂಟರ್ನಲ್ ಹೈಡ್ರೇಷನ್ನು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿಮಗೆ ಈ ಸಂದರ್ಭದಲ್ಲಿ ಒದಗಿಸಲಿಕ್ಕೆ ಆಯುರ್ವೇದೀಯ ಮನೆ ಮದ್ದುಗಳು, ವಿಶೇಷವಾಗಿ ಸಿಂಪಲ್ ಆಗಿರ್ತಕ್ಕಂಥ ಎಳ್ನೀರು ಒಂದು ರಾಮಬಾಣುವ ಕೆಲಸ ಮಾಡುತ್ತೆ ಅಂತ. ಸೊ ಫೇಸು ಲಸ್ಚರಸ್ ಆಗಿರಬೇಕು. ಸಮ್ಮರ್ಗೆ ಮುಖ ಒಡ್ತೀನಿ, ಈ ಸಮಸ್ಯೆಯಿಂದ ಜಯಿಸ್ತೀನಿ ಅಂತಕ್ಕಂಥ ಹೆಬ್ಬಯಕೆ, ಆಶಾದಾಯಕವಾದಂತಹ ನೆಮ್ಮದಿ ನಿಮಗಿರಬೇಕು ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಈ ರೆಮಿಡೀಸ್ನ ಟ್ರೈ ಮಾಡ್ಕೊಳ್ಳಿ. ಮುಖ ಬಾಡ್ ಹೋಗಿದೆ, ಬ್ರೈಟ್ನೆಸ್ ಬರಬೇಕು, ಸಾಫ್ಟ್ ಸಪಲ್ ಆ್ಯಂಡ್ ಅಟ್ರಾಕ್ಟಿವ್ ಸ್ಕಿನ್ ಬೇಕಾ? ಈ ಹೇಳ್ತಕ್ಕಂಥ ಸರಳ ಮನೆಮದ್ದಿನ ಪ್ರಯೋಗ ನಿಮ್ದಾಗಿಸ್ಕೊಳ್ಳಿ. ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರನ ತಂದುಕೊಡ್ತೀನಿ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.